ಕೊಡಗಿನ ಪ್ರವಾಸೋದ್ಯಮಕ್ಕೂ ಕೂಡ ಪೆಟ್ಟು ಕೊಟ್ಟಿದೆ. ಈ ಯುದ್ಧ ಯಾವ್ಯಾವ ವಲಯಗಳಿಗೆ ಪೆಟ್ಟು ಕೊಡ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಈಗ ಪ್ರವಾಸೋದ್ಯಮಕ್ಕೂ ಕೂಡ ಈ ಯುದ್ಧ ಪೆಟ್ಟು ಕೊಡ್ತಾ ಇದೆ. ಪ್ರವಾಸಿಗರಿಲ್ಲದೆ ಬಣಗುಡ್ತಾ ಇದೆ ಹೋಟೆಲ್, ರೆಸಾರ್ಟ್ಸ್. ಪ್ರವಾಸಕ್ಕೆ ಬರೋದಕ್ಕೆ ಹಿಂದೆ ಹಾಕ್ತಾ ಇದ್ದಾರೆ ಪ್ರವಾಸಿಗರು. ವಾಣಿಜ್ಯ ಸಿಲಿಂಡರ್ ಸಿಗದೆ ಪ್ರವಾಸಿಗರ ಸಂಖ್ಯೆ ಕುಸಿತ ಆಗಿದೆ. ತೀವ್ರ ನಷ್ಟ ಅನುಭವಿಸ್ತಾ ಇದ್ದಾರೆ ಕೊಡಗಿನ ಪ್ರವಾಸೋದ್ಯಮ. ಈ ವಾರ ಪ್ರವಾಸಿಗರಿಲ್ಲದೆ ಹೋಟೆಲ್ಗಳು ಬಣಗುಡ್ತಾ ಇದೆ. ಯಾಕಂದ್ರೆ ಸಿಲಿಂಡರ್ ಇಲ್ಲದೆ ಬಹುತೇಕ ಹೋಟೆಲ್ಗಳು ಕ್ಲೋಸ್ ಆಗ್ತಾ ಇದೆ. ಇದ್ದಂತಹ ಮೆನ್ಯೂಗಳನ್ನ ಕಟ್ ಮಾಡಿದ್ದಾರೆ. ತೀರಾ ಬೇಸಿಕ್ ಅನ್ನುವಂತ ಐಟಮ್ಗಳು ಮಾತ್ರ ಹೋಟೆಲ್ಗಳಲ್ಲಿ ಸಿಗತ್ತೆ. ಈಗ ನಾವು ಇಲ್ಲಿಂದ ಕೊಡಗಿನ ಕಡೆ ಪ್ರವಾಸಕ್ಕೆ ಹೋದ್ವಿ ಅಂದ್ರೆ ಅಲ್ಲಿ ಸಿಲಿಂಡರ್ ಇಲ್ಲ, ಊಟ ತಿಂಡಿಗೆ ಸಮಸ್ಯೆ ಆಯ್ತು ಅಂದ್ರೆ, ಹಾಗಾಗಿ ಪ್ರವಾಸಿಗರು ಪ್ರವಾಸಕ್ಕೆ ಹೋಗೋದಕ್ಕೂ ಹೆದರುತ್ತಿದ್ದಾರೆ. ಈಗ ಆಯಿತು 5 ದಿನ ಆಯಿತು. ಈಗ 5 ದಿನದಿಂದ ಸಿಲಿಂಡ್ರೇ ಸಿಗ್ತಾ ಇಲ್ಲ. ನಾವು ನಮ್ಮದು 3-4 ಬ್ರ್ಯಾಂಚ್ ಇದೆ, ಅಲ್ಲಿಂದ ಎಲ್ಲ ಅಡ್ಜಸ್ಟ್ಮೆಂಟಲ್ಲಿ ಮಾಡ್ತೀವಿ. ನಮಗೆ ಪ್ರತಿದಿನ 5 ರಿಂದ 6 ಸಿಲಿಂಡರ್ ಬೇಕಾಗುತ್ತೆ. ಈಗ ಅನ್ಸೀಸನ್ ಇರೋದ್ರಿಂದ ಒಂದು 4 ಸಿಲಿಂಡರ್ ಸಾಕಾಗ್ಬೋದು. ಬಟ್ ಈಗ ಅದರಲ್ಲ, ಒಂದು ಸಿಲಿಂಡ್ರಲ್ಲಿ ಅಡ್ಜಸ್ಟ್ ಮಾಡ್ತಾ ಇರೋದು. ಒಂದು ಸಿಲಿಂಡ್ರಲ್ಲಿ ಬೇಸಿಕ್ ಏನು ಐಟಮ್ ಬೇಕಾಗುತ್ತೆ, ಈಗ ಬಲ್ಕ್ ಆಗಿ ಮಾಡುವಂಥ ಐಟಮನ್ನು ಅದರಲ್ಲಿ ಮಾಡಿಕೊಂಡು ಮಿಕ್ಕದ್ದೆಲ್ಲ ಕರೆಂಟಲ್ಲಿ ಹೀಟ್ ಮಾಡ್ಕೊತಾ ಇದ್ದೀವಿ. ಕರೆಂಟಿನ ಒಲೆಗೆಲ್ಲ ಸ್ವಿಚ್ ಆನ್ ಆಗಿದ್ದೀವಿ. ಬೇರೆ ಏನು ಮಾಡೋಕ್ಕಾಗೋದಿಲ್ಲ ಈಗ. ಮತ್ತು ಇಲ್ಲಾಂದರೆ ಮತ್ತು ಸೌದೆ ಒಲೆಯನ್ನು ಮಾಡ್ಕೋಬೇಕಿನ್ನು ಫರ್ದರ್ ನಾವು ಅದನ್ನು ಆಲೋಚನೆ ಮಾಡಬೇಕೀಗ. ಈಗ ಹೇಳ್ತಾರೆ ಎಲ್ಲ ಸರಿಯಾಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ವಾರದಲ್ಲಿ ಸರಿಯಾಗ್ತದೆ ಅಂತ ಹೇಳಿದ್ದಾರೆ. ಈಗ ನಮ್ಮ ಗ್ಯಾಸ್ ಏಜೆನ್ಸಿಗೆ ಫೋನ್ ಮಾಡಿದೆ, ಈಗ ಜಸ್ಟ್ ಫೋನ್ ಮಾಡಿದೆ. ಅವ್ರು ಹೇಳ್ತಾ ಇರೋದು ನಾವು ಪ್ರೈವೇಟ್ ಗ್ಯಾಸ್ ಜನ ಎಷ್ಟಿರಬೇಕು, ಟೂರಿಸ್ಟೇ ಬರೋಲ್ಲ ಗ್ಯಾಸ್ ಇಲ್ಲ ಅಂತ. ಇಲ್ಲಿ ಅವರಿಗೆ ಅಂದರೆ ಒಂದು ಯಾರಾದರೂ ನೀವೇ ಆಗಿದ್ರು ಒಂದು ಬೇಸಿಕ್ ನೀಡ್ಸ್ ಇವಾಗ ಎದುರ್ತಿರಲ್ಲ, ಒಂದು ಕಡೆ ಹೋಗ್ಲಿಕ್ಕೆ ಅಲ್ಲಿ ಊಟ ಸಿಗ್ತದಾ ತಿಂಡಿ ಸಿಗ್ತದೆ ಅಂತ ಎದುರ್ತೀವಿ. ಇಲ್ಲಿ ನಾವು ಏನುಂಟು ಅದೇ ಮಾಡೋದಷ್ಟೇ. ಯಾವುದು ಲಿಮಿಟೆಡ್ ಐಟಮ್ ಮಾಡಿ ಈಗ ಸರ್ವ್ ಮಾಡ್ತಿದ್ದೇವೆ. ನೋಡಿ ಇವತ್ತು ಜನ ಇರಬೇಕಿತ್ತು, ನೋಡಿ ಜನ ಖಾಲಿ ಇದೆ. ಇಂಥ ಸೆಕೆಂಡ್ ಸೆಟ್ ಆಗಿ ಇಲ್ಲ ಮಡಿಕೇರಿ ನಿಮಗೆ ಗೊತ್ತುಂಟಲ್ಲ ಟೂರಿಸ್ಟ್ ಎಷ್ಟು ಇರ್ತಾರೆ ಅಂತ, ಫುಲ್ ಖಾಲಿ. ನೋಡಿ ಈಗ ಗೆಸ್ಟ್ ನೋಡಿ ಹೋಟೆಲ್ಗೆ ಬರೋದಕ್ಕೆ ಒಂದು ಎಲ್ಲ ಥರದ ಫುಡ್ ಬೇಕು, ಅದಕ್ಕೋಸ್ಕರ ಬರ್ತೇವೆ. ನೋಡಿ ಎಷ್ಟು ಜನ ಫುಲ್ ಇರಬೇಕು. ಕೊಡಗಿನಲ್ಲಿ ಗ್ಯಾಸ್ ಸಂಕಷ್ಟ, ಹೋಟೆಲ್ಗಳು ಬಂದ್ ಆಗಿದೆ. ಮಡಿಕೇರಿಯ ರೇಂಬೋ ಹೋಟೆಲ್ ಕ್ಲೋಸ್ ಆಗಿದೆ. ಹೋಟೆಲ್ಗೆ ಸಿಲಿಂಡರ್ ಪೂರೈಕೆ ಆಗ್ತಾ ಇಲ್ಲ, ಹೋಟೆಲ್ ಬಂದ್ ಆಗ್ತಾ ಇದೆ. ಪ್ರವಾಸಿಗರು ಪರದಾಡ್ತಾ ಇದ್ದಾರೆ. ನೂರಾರು ಪ್ರವಾಸಿಗರು ಊಟ ಮಾಡ್ತಾ ಇದ್ದಂತಹ ಹೋಟೆಲ್ ಇದು. ಪ್ರತಿನಿತ್ಯ 6 ಸಿಲಿಂಡರ್ಗಳನ್ನ ಈ ಹೋಟೆಲ್ನಲ್ಲಿ ಬಳಕೆ ಮಾಡ್ತಾ ಇದ್ರು. ಸಿಲಿಂಡರ್ ಖಾಲಿ ಆಗಿದ್ರಿಂದ ಹೋಟೆಲ್ ಬಂದ್ ಆಗಿದೆ. ಬಂದಂತ ಪ್ರವಾಸಿಗರು ಪರದಾಡ್ತಿದ್ದಾರೆ. ಎಲ್ಲೋ ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೀತಿರುವಂತಹ ಯುದ್ಧ ಭಾರತದ ಕೊಡಗಿನ ಪ್ರವಾಸೋದ್ಯಮಕ್ಕೆ ಬಹಳ ದೊಡ್ಡ ಪೆಟ್ಟನ್ನು ನೀಡಿದೆ ಅಂತಲೇ ಹೇಳ್ಬೋದು. ನೋಡ್ಬೋದು, ನಾನೀಗ ಮಡಿಕೇರಿಯ KSRTC ಬಸ್ ನಿಲ್ದಾಣದ ಆ ರಸ್ತೆ ಏನಿದೆ, ಆ ರಸ್ತೆಯಲ್ಲಿರುವಂತಹ ಒಂದು ಕೊಡಗಿನ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಒಂದಾಗಿರುವಂತಹ ಹೋಟೆಲ್ ರೈಂಬೋ, ಅದು ಬಂದಾಗಿದೆ ಇವತ್ತಿನಿಂದ. ಸೊ ಅದರ ಪರಿಸ್ಥಿತಿಯನ್ನು ನೀವು ನೋಡ್ಬೋದು. ಅಂದರೆ ಕೊಡಗಿಗೆ ನಿತ್ಯ ಬರುವಂತಹ ಸಾವಿರಾರು ಪ್ರವಾಸಿಗರೇನಿದ್ದಾರೆ, ಆ ಪ್ರವಾಸಿಗರಲ್ಲಿ ಸಾಕಷ್ಟು ಜನ ಪ್ರವಾಸಿಗರು ಹಾಗೆಯೇ ಸ್ಥಳೀಯ ಜನರನ್ನು ಕೂಡ ಈ ಹೋಟೆಲನ್ನು ಅವಲಂಬಿಸಿದರು. ಅಂದರೆ ಇಲ್ಲಿ ಸಿಗುವಂತಹ ವಿಶೇಷವಾದಂತಹ ನಾನ್ ವೆಜ್ ಊಟ ಏನಿತ್ತು ಅದನ್ನು ಅರಸಿ ಪ್ರವಾಸಿಗರು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾಯಿದ್ರು. ಆದರೆ ಗ್ಯಾಸ್ಗಳು ಇಲ್ಲದ ಪರಿಣಾಮವಾಗಿ ಈಗ ಸಂಪೂರ್ಣವಾಗಿ ಬಂದಾಗಿರೋ ಅಂತಹದ್ದು. ಅಂದರೆ ಈ ಹೋಟೆಲ್ಗೆ ಏನು ನಿತ್ಯ 4-5 ಸಿಲಿಂಡರ್ಗಳನ್ನು ಬಳಕೆ ಮಾಡ್ತಾಯಿದ್ರು, ಅವುಗಳ ಪೂರೈಕೆ ಇಲ್ಲದೇ ಇರೋದ್ರಿಂದ ಸಹಜವಾಗಿ ಇಡೀ ಹೋಟೆಲ್ಲು ಬಂದಾಗಲಿಕ್ಕೆ ಕಾರಣ ಆಗಿರೋಂಥದ್ದು. ಹೋಟೆಲಲ್ಲಿ ಬಳಸಿದಂತಹ 11 ಸಿಲಿಂಡರ್ ಏನಿದೆ, 11 ಸಿಲಿಂಡರ್ಗಳು ಇರೋವರೆಗೂ ಕೂಡ ಹೋಟೆಲ್ನ ಅವರು ಓಪನ್ ಮಾಡಿ ಎಲ್ಲ ಆಹಾರವನ್ನು ಪೂರೈಕೆಯನ್ನು ಮಾಡ್ತಾಯಿದ್ರು. ಆದರೆ 11 ಸಿಲಿಂಡರ್ಗಳು ಕೂಡ ಸಂಪೂರ್ಣವಾಗಿ ಖಾಲಿಯಾದ ನಂತರ ಮತ್ತೆ ಸಿಲಿಂಡರ್ ಪೂರೈಕೆ ಆಗದ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಹೋಟೆಲು ಸಂಪೂರ್ಣ ಬಂದಾಗಿ ಹೋಗಿದೆ. ಇಲ್ಲಿದ್ದ ಕೆಲಸ ಮಾಡ್ತಿದ್ದಂತಹ 10 ಕಾರ್ಮಿಕರು ಕೂಡ ಈಗ ಕೆಲಸ ಇಲ್ದಲೇ ಮನೆಗೆ ಹೋಗಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಟ್ಟಿನಲ್ಲಿ ಕೊಡಗಿನಲ್ಲಿ ಇದು 2ನೆಯ ಹೋಟೆಲ್ ಅಂತ ಹೇಳ್ಬೋದು. ಸೊ ಇದೇ ರಸ್ತೆಯಲ್ಲಿ ಇರುವಂತಹ ಮತ್ತೊಂದು ಹೋಟೆಲ್ಲು SR ಹೋಟೆಲ್ ಅಂತೇಳಿ, ಆ ಹೋಟೆಲ್ ಕೂಡ ಕಳೆದ 3 ದಿನಗಳಿಂದ ಅಷ್ಟೇ ಬಂದಾಗಿ ಹೋಗಿತ್ತು. ಈಗ ಮತ್ತೆ 2ನೆಯ ಹೋಟೆಲ್ಲು, ಈ ರೈನ್ಬೋ ಹೋಟೆಲ್ಲು ಕ್ಲೋಸ್ ಆಗ್ತಿರೋಂಥದ್ದು. ಪ್ರವಾಸಿಗರು ಪ್ರತಿನಿತ್ಯ ಬಂದು ಆಹಾರವನ್ನು ಸೇವಿಸ್ತಾ ಇದ್ರು. ಅದನ್ನು ನಂಬ್ಕೊಂಡು 10 ಕುಟುಂಬಗಳು ಇಲ್ಲಿ ಕೆಲಸವನ್ನು ಮಾಡ್ತಾ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ರು. ಹೀಗೆ ಒಟ್ಟಿನಲ್ಲಿ ಇದೊಂದು ಹೋಟೆಲ್ ಅಂತ ಅಲ್ಲ, ಇನ್ನು ಕೆಲವೇ ದಿನಗಳ ಕಳೆದ್ರೆ ಬಹುಶಃ ಕೊಡಗಿನ ಇನ್ನಷ್ಟು ಹೋಟೆಲ್ಗಳು ಇದೇ ರೀತಿಯಾಗಿ ಬಂದಾಗುತ್ತೆ ಅನ್ನೋಂಥದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಒಟ್ಟಿನಲ್ಲಿ ಎಲ್ಲೋ ನಡೀತಿರುವಂತಹ ಯುದ್ಧ ಭಾರತದ ಕೊಡಗಿನ ಪ್ರವಾಸೋದ್ಯಮಕ್ಕೆ ಬಹಳ ದೊಡ್ಡ ಪೆಟ್ಟನ್ನು ನೀಡ್ತಾ ಇದೆ ಅನ್ನೋಂಥದ್ರಲ್ಲಿ 2 ಮಾತಿಲ್ಲ. ಕ್ಯಾಮ್ರಾಮನ್ ಪ್ರದೀಪ್ ಜೊತೆ ರವಿ ಎಸ್ ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.